ಎಸ್, ಗಾಂಭೀರ್ಯ, ಸೌಜನ್ಯ, ಪ್ರಶಾಂತತೆ ಮತ್ತು ರಾಜಮನೆತನದ ಶ್ರೇಷ್ಠತೆ ಮುಂತಾದವುಗಳ ನಡುವೆ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ದೊರೆ ಅಂದ್ರೆ ಅದು ಸಾಮ್ರಾಟ ಅಶೋಕ. ಮರೆತು ಹೋದ ಇತಿಹಾಸವನ್ನ ಮರುಕಳಿಸುವ ಉದ್ದೇಶದಿಂದ ಶಾಂತಿ ಮತ್ತು ಭ್ರಾತೃತ್ವದ ಸಂಕೇತವಾಗಿ ಆರಂಭಿಸಿರುವ ಅಶೋಕ ಅಂಬೇಡ್ಕರ್ ಧಮ್ಮಯಾತ್ರೆಗೆ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಭಾನುವಾರ ಬೆಳಿಗ್ಗೆ ಭರ್ಜರಿ ಸ್ವಾಗತ ಸಿಕ್ತು. ಬುದ್ಧಿಸ್ಟ್ ಫ್ರಾಟರ್ನಿಟಿ ಕೌನ್ಸಿಲ್, ಬುದ್ಧಿಸ್ಟ್ ಭ್ರಾತೃತ್ವ ಮಹಿಳಾ ಸಂಘ, ರಾಷ್ಟ್ರೀಯ ಧಮ್ಮಯಾತ್ರಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಕೇರಳ ಧಮ್ಮಭೂಮಿಯಿಂದ ನಾಗ್ಪುರದ ದೀಕ್ಷಾ ಭೂಮಿಯವರೆಗೂ ಸಾಮ್ರಾಟ್ ಅಶೋಕನ ರಥಯಾತ್ರೆ ಹಮ್ಮಿಕೊಂಡಿದ್ದು, ಸೆಪ್ಟೆಂಬರ್ 7ರಿಂದ ಅಕ್ಟೋಬರ್ 1ರವರೆಗೆ ಸಂಚರಿಸಲಿರುವ ಈ ಯಾತ್ರೆ ಭಾನುವಾರ ಬೆಳಿಗ್ಗೆ ನಂಜನಗೂಡು ಪಟ್ಟಣಕ್ಕೆ ಆಗಮಿಸಿತ್ತು. ಕೇರಳ ಧಮ್ಮಭೂಮಿಯಿಂದ ತಮಿಳುನಾಡು ಮಾರ್ಗವಾಗಿ ಅಲ್ಲಿಂದ ಕರ್ನಾಟಕಕ್ಕೆ ಆಗಮಿಸಿ ಕೆಜಿಎಫ್ನಿಂದ ನಂಜನಗೂಡು ಪಟ್ಟಣದ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿದ್ದ ರಥಯಾತ್ರೆಗೆ ತಥಾಗತ ಬುದ್ಧ ವಿಹಾರದ ಪದಾಧಿಕಾರಿಗಳು ಮತ್ತು ದಲಿತ ಪರ ಸಂಘಟನೆಗಳ ಮುಖಂಡರು ಬಾಬಾ ಸಾಹೇಬರ ಮತ್ತು ಸಾಮ್ರಾಟ್ ಅಶೋಕನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ರಥಯಾತ್ರೆಯನ್ನ ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ವಿಜಯ ಸಾಗರಕ್ಕೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಕ್ಕೆ ಜೈ ಭೀಮ್, ಜೈ ಭೀಮ್. ಜೈ ಭೀಮ್, ನಮೋ ಬುದ್ಧಾಯ. ಅಶೋಕ ಅಂಬೇಡ್ಕರ್ ಧಮ್ಮಯಾತ್ರಾ ಫಾರ್ ಪೀಸ್ ಅಂಡ್ ಫ್ರೆಟರ್ನಿಟಿ. Now we are reaching ಈ ವೇಳೆ ರಥಯಾತ್ರೆ ಉದ್ದೇಶಿಸಿ ಬಿಎಸ್ಐ ರಾಜ್ಯಾಧ್ಯಕ್ಷ ಸಿದ್ದರಾಜು ಮಾತನಾಡಿ, ಕೇರಳದ ನಾರಾಯಣಗುರು ಆಶ್ರಮದಿಂದ ಹೊರಟ ಅಶೋಕನ ರಥಯಾತ್ರೆ ಇಂದು ನಂಜನಗೂಡು ತಲುಪಿದೆ. ಮರೆತು ಹೋದ ಇತಿಹಾಸ ಮರುಕಳಿಸುವ ಉದ್ದೇಶದಿಂದ ಈ ಯಾತ್ರೆ ನಡೀತಾ ಇದೆ. ಅಶೋಕನ ಅದೆಷ್ಟೋ ವಿಚಾರಗಳು ಇತಿಹಾಸದ ಪುಟಗಳಲ್ಲಿ ಮರೆಯಾಗಿ ಹೋಗಿದೆ. ಅವತ್ತಿನ ಆಡಳಿತದ ಇತಿಹಾಸವನ್ನ ಜನರಿಗೆ ತಿಳಿಸಿ ಅದು ಮತ್ತೊಮ್ಮೆ ಸದೃಢ ಮತ್ತು ಸಮೃದ್ಧವಾಗಿ ಬೆಳೆದು ಪುನರ್ ಸಂಸ್ಥಾಪಿಸುವ ಉದ್ದೇಶದಿಂದ ಅಶೋಕ ಧಮ್ಮಯಾತ್ರೆ ನಡೀತಾ ಇದೆ. ಸೆಪ್ಟೆಂಬರ್ 1ರಂದು ಯಾತ್ರೆ ಮುಕ್ತಾಯವಾಗಿ 2ರಂದು ನಡೆಯುವ ಸಂಭ್ರಮವೇ ನಿಜವಾದ ವಿಜಯದಶಮಿ. ಹಿಂದೂ ಧರ್ಮದ ಕಪೋಕಲ್ಪಿತ ಸಂಸ್ಕೃತಿ ಮತ್ತು ಆಚರಣೆಗಳಿಂದ ಧಮ್ಮವನ್ನ ಮರೆಯಲಾಗಿದ್ದು, ಇದನ್ನ ಈ ನಾಡಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಯಾತ್ರೆ ನಡೆಸುತ್ತಿರುವುದಾಗಿ ಯಾತ್ರೆಯ ಸದುದ್ದೇಶವನ್ನ ತಿಳಿಸಿದ್ರು. 2025 ನಾಗಪುರದ ದೀಕ್ಷಾ ಭೂಮಿಯಲ್ಲಿ ಅಂತ್ಯಗೊಳ್ಳುವ ಈ ಯಾತ್ರೆ ಕೇರಳದಿಂದ ಪ್ರಾರಂಭ ಆಗಿದೆ. ನಾರಾಯಣ ಗುರು ಆಶ್ರಮದಿಂದ ಪ್ರಾರಂಭ ಆಗಿ ಕೇರಳ ಮತ್ತು ತಮಿಳುನಾಡನ್ನು ಮುಗಿಸಿ ಕರ್ನಾಟಕಕ್ಕೆ ಕೆಜಿಎಫ್ ಮುಖೇನ ಅಲ್ಲಿ ಇದ್ದಾರೆ ನೋಡಿ ಪಕ್ಕದಲ್ಲಿ ಐವತಿ ದಾಸ್ ಅಂತ ಹೇಳಿ ಕೆಜಿಎಫ್ ನ ಮಾರಿಕುಪ್ಪಂನಲ್ಲಿ 1907ನೇ ಇಸವಿಯಲ್ಲಿ ಪುಸ್ತಕಗಳಿವೆ, ದಯಮಾಡಿ ನೀವು ಓದಬೇಕದು. ಅಲ್ಲಿ ಬುದ್ಧ ವಿಹಾರವನ್ನ ಸ್ಥಾಪನೆ ಮಾಡಿ ಬೌದ್ಧತ್ವವನ್ನ ಪ್ರಚಾರ ಮಾಡಿದ್ದಾರೆ. 1907ನೇ ಇಸವಿ, ಶತಮಾನಗಳೇ ಕಳೆದಿದೆ. ಜುಲೈ 12, 1954ನೇ ಇಸವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಜಿಎಫ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಪ್ರತೀತಿ ಇದೆ. 20 ದಿನಗಳ ಹಿಂದೆ ಅಲ್ಲಿ ಹೋಗಿ ಬೃಹತ್ ಭಾಷಣವನ್ನ ಬೌದ್ಧಾನುಯಾಯಿಗಳನ್ನ ಸೇರಿಸಿ ಮಾತಾಡಿ ಬಂದ್ವಿ. ಕಳೆದ ಭಾನುವಾರ ಇವತ್ತಿಗೆ 8 ದಿನದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಬಿಎಸ್ಐ ಭಾರತೀಯ ಬೌದ್ಧ ಮಹಾಸಭಾ 1954ನೇ ಇಸವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುರುಷರನ್ನ, ಹಿಂದುಳಿದವರನ್ನ ಜಾತಿಯ ಹೆಸರಿನಲ್ಲಿ ಒಡೆದು ಓಳು ಮಾಡಿದ್ದರ ವಿರುದ್ಧ ಮತ್ತು ಧರ್ಮ ಸಂದೇಶ ಸಾಮ್ರಾಟ್ ಅಶೋಕರು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ತನ್ನ ಇಡೀ ಜೀವನವನ್ನ, ತನ್ನ ಇಡೀ ರಾಜ್ಯವನ್ನ ಬೌದ್ಧತ್ವಕ್ಕೆ ಸಮರ್ಪಣೆ ಮಾಡಿ ಬುದ್ಧನ ಸಂದೇಶಗಳನ್ನ ನೀಡಿದಂತರನ್ನ ಸಾರಬೇಕು ಅಂತ ಹೇಳಿ ಅವರು ಕಳಿಂಗ ಯುದ್ಧದ ನಂತರದಲ್ಲಿ ಶಸ್ತ್ರಾಸ್ತ್ರವನ್ನ ತ್ಯಜಿಸಿ ನಿಶಸ್ತ್ರೀಕರಣವಾಗಿ ಭವ್ಯ ಭಾರತವನ್ನ, ಮೌರ್ಯ ಸಾಮ್ರಾಜ್ಯವನ್ನ, ಮಗಧ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ದರ ಗುರು ಆಗಿ ನಾವು ಮರೆತ ಇತಿಹಾಸವನ್ನ ಮರುಕಳಿಸುವ ಸಲುವಾಗಿ ಈ ಧಮ್ಮಯಾತ್ರೆ ನಾಗಪುರದ ದೀಕ್ಷಾ ಭೂಮಿಯವರೆಗೆ ತೆಲಂಗಾಣ, ಉತ್ತರ ಕರ್ನಾಟಕ, ಮಹಾರಾಷ್ಟ್ರವನ್ನ ತಲುಪುವ ಇರಾದೆಯೊಂದಿಗೆ ನಮ್ಮ ಎಲ್ಲ ಭಾರತೀಯ ಪ್ರಭು ನೋಡಿ ಒಂದು ಸ್ವಯಂ ಪ್ರೇರಣೆಯಿಂದ ನಮ್ಮ ನಾವು ಹೇಳ್ತೇವೆ, ನನ್ನ ಮಗ ಎಂಜಿನಿಯರ್ ಆಗಿ ಅಮೆರಿಕಾಗೆ ಹೋಗ್ಬೇಕು, ಜರ್ಮನಿಗೆ ಹೋಗ್ಬೇಕು, ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿ ತಮ್ಮಕ್ಕಾಗಿ ತಮ್ಮ ಮಕ್ಕಳುಗಳನ್ನೇ ಒಂದು ಈ ರೀತಿ ಬಿಕ್ಕುಗಳನ್ನಾಗಿ ಮಾಡಿರ್ತಕ್ಕಂಥದ್ರ ಬಗ್ಗೆ ನಿಮಗೆ ಅನುಕಂಪ, ಅಭಿಮಾನ, ಧರ್ಮಾಭಿಮಾನ ಇರಬೇಕಾಗುತ್ತೆ. ಹೀಗಾಗಿ ಈ ಸರಿಸುಮಾರು 25 ಜನಗಳ ಈ ತಂಡ, ಈ ಪುಟ್ಟ ಬಿಕ್ಕುಗಳು ಕೂಡ ನಮ್ಮ ಬಿಕ್ಕುಗಳಾಗಿ ನಮ್ಮ ಸಂದೇಶವನ್ನ
ಸಂಘಮಿತ್ರೆ ಮತ್ತು ಮಹೇಂದ್ರ ತನ್ನೆರಡು ಮಕ್ಕಳ ಕೈಗೆ ಬಿದ್ದು ಬಿಸುಣಿಯಾಗಿ ಯಾತ್ರೆಯಲ್ಲಿ ಭಾಗಿಯಾಗಿದ್ದ ಬಾಲ ಬೌದ್ಧ ಭಿಕ್ಕುಗಳಿಗೆ ಈ ಸಂದರ್ಭ ಹಣಕಾಸಿನ ನೆರವು ನೀಡಲಾಯಿತು. ತಥಾಗತ ಬುದ್ಧ ವಿಹಾರದ ಅಧ್ಯಕ್ಷ ಸಿಆರ್ ಮಹಾದೇವ್, ಉಪಾಧ್ಯಕ್ಷ ಕೂಡ್ಲಾಪುರ ವಾಸುದೇವಮೂರ್ತಿ, ಕಾರ್ಯದರ್ಶಿ ಸಿಎಂ ಅಂಕಯ್ಯ, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಗರಲೆ ವಿಜಯಕುಮಾರ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಮಲ್ಲೇಶ್ ಚುಂಚನಹಳ್ಳಿ, ಕಾರ್ಯ ಬಸವಣ್ಣ, ಮಲ್ಲಹಳ್ಳಿ ನಾರಾಯಣ್, ಲತಾ, ತಾಲೂಕು ಸಂಚಾಲಕ ಶಂಕರ್ಪುರ ಸುರೇಶ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು.